ಹಾಯ್ ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಕರ್ಷ್ ಫ್ರಮ್ ಬೈಕರ್ ಕನ್ನಡಿಗ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಹೊಸ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಅಗೈನ್ ತುಂಬ ದಿನ ಆದಮೇಲೆ ಮತ್ತೆ ವೀಡಿಯೋ ಮಾಡ್ತಾ ಇರೋದು. ಮೇ ಬಿ ಲಾಸ್ಟ್ ವೀಡಿಯೋ ಅಂತ ಮಾಡಿದ್ದೆ ನಾನು ಇದಕ್ಕೆ ಹೋಗಿದ್ದು. ನಾವು ಲಾಸ್ಟ್ ಟೈಮು ಬೆಟ್ಟಕ್ಕೆಲ್ಲ ಹೋಗಿ ಬಂದ್ವಲ್ಲ, ಅದು ಅಲ್ಲೇನಾಯಿತು ಅಂದರೆ ಆ ವೀಡಿಯೋಸ್ ಫೈಲ್ಗಳು ಸೀರೀಸ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ವೀಡಿಯೋ ಫೈಲ್ಗಳೆಲ್ಲ ಕರಪ್ಟ್ ಆಗಿಬಿಟ್ಟಿದ್ದಾವೆ. ಸೊ ಒಂದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಆಮೇಲೆ ಯಾವುದೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಾನು ಸ್ವಲ್ಪ ಬ್ಯುಸಿಯಾಗಿಬಿಟ್ಟೆ ಕೆಲಸದಲ್ಲಿ. ಸೊ ಹಾಗಾಗಿ ಆಗಲಿಲ್ಲ. ಇನ್ಮೇಲೆ ವೀಡಿಯೋಸ್ನ ರೆಗ್ಯುಲರಾಗಿ ಮಾಡ್ತೀನಿ. ಮಳೆ ಬೇರೆ ಬರ್ತಾಯಿದೆ, ವೀಡಿಯೋ ಹೇಗೆ ಬರ್ತಾಯಿದೆ ಗೊತ್ತಿಲ್ಲ, ದೇವರಣೆ. ಇವಾಗ ನಾವು ಮಂಚನಬೆಲೆ ಡ್ಯಾಮಿಗೆ ಹೋಗ್ತಾ ಇದ್ದೀವಿ. ನಮ್ಮದು ಯಾವಾಗಲೂ ಸಂಡೇ ಈವ್ನಿಂಗ್ಗೆ ಹೋಗೋದಾಗ್ತಾಯಿದೆ. ಯಾಕೆಂದರೆ ನಮ್ಗೆ ರಾಹುಲ್ಗೆ ಡ್ಯೂಟಿ ಇರುತ್ತಲ್ಲ, ಶೋರೂಮ್ ಕ್ಲೋಸ್ ಮಾಡಿಬಿಟ್ಟು ಬರೋದು ಅಂದರೆ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಹೊರಡೋದು ಲೇಟ್ ಆಗುತ್ತೆ ಯೂಶ್ವಲಿ. ಎಲ್ಲ ಬ್ಯಾಂಗ್ಳೂರ್ ಬರೋ ಟೈಮಿಗೆ ನಾವು ಬೆಂಗಳೂರಿಂದ ಹೊರಡ್ತಾ ಇರ್ತೀವಿ. ಮಂಚನಬೆಲೆ ಡ್ಯಾಮ್ ಬಂದುಬಿಟ್ಟು ಇಲ್ಲಿಂದ 30-40 ಕಿಲೋಮೀಟರ್ಸ್ ಏನೋ ಆಗುತ್ತೆ ಅಷ್ಟೇ. ಮಳೆ ಸಣ್ಣಕ್ಕೆ ಹನಿ ಆಗ್ತಾ ಇತ್ತು. ಸಡನ್ನಾಗಿ ಒಂದೇ ಸಲ ಸ್ವಲ್ಪ ಜಾಸ್ತಿ ಆಗಿಬಿಡ್ತು. ಸೊ ಹಾಗಾಗಿ ಅಲ್ಲೇ ಸೈಡಿಗೆ ನಿಲ್ಲಿಸಿ ಇದು ಇನ್ಸ್ಟಾ 360ಗೆ ವಾಟರ್ ಪ್ರೂಫ್ ಮಾಡಿದ್ದೀನಿ. ವಾಟರ್ ಪ್ರೂಫ್ ಅಂದರೆ ಹೇಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ನಾನು ಬೇರೆಯವ್ರ ವೀಡಿಯೋಸ್ನ ನೋಡಿ ಇಟ್ಕೊಂಡಿದ್ದೆ, ತರಿಸಿಟ್ಕೊಂಡಿದ್ದೆ. ಇದು ಬಂದುಬಿಟ್ಟು ಬ್ಲೂ ಸ್ಟ್ಯಾಕ್ ಬರುತ್ತಲ್ಲ, ಅದನ್ನು ಹಾಕಿರೋದು. ಜಸ್ಟ್ ಮೈಕ್ ಪಾಯಿಂಟ್ಗಳಿಗೆ ಮಾತ್ರ ಹಾಕಿದ್ದೀನಿ, ಬೇರೆ ಎಲ್ಲೂ ಹಾಕಿಲ್ಲ. ಆ್ಯಕ್ಚುಲಿ ಅದು ಇನ್ಸ್ಟಾ 360 ಏನಾಗುತ್ತೆ ಅಂದರೆ, ಇದು 1RS ಏನಾಗುತ್ತೆ ಅಂದರೆ, ನಮಗೆ ಮೈಕ್ ಅಡಾಪ್ಟ್ರಿಗೆ ಅಂತ ಹೇಳಿ, ಮೈಕು ಮತ್ತು ಚಾರ್ಜಿಂಗ್ ಅಡಾಪ್ಟರ್ ಅಂತ ಹೇಳಿ C-ಪೋರ್ಟ್ ಕೊಟ್ಟಿರ್ತಾರಲ್ವಾ, ಆ C-ಪೋರ್ಟಿಗೆ ಒಂದು ಇದು ಬರುತ್ತೆ, ಡೋರ್ ಬರುತ್ತೆ. ಆ ಡೋರ್ ಇದ್ದರೆ ಇನ್ಸ್ಟಾ 360 ನಿಮಗೆ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇರುತ್ತೆ. ಅದು ಅಪ್ ಟು 30 ಮೀಟರ್ ಏನೋ ಬರುತ್ತೆ ಅನಿಸುತ್ತೆ. ಬಟ್ ಇದೇನಾಗುತ್ತೆ ಅಂದರೆ, ನಾವು ಮೈಕ್ ಅಡಾಪ್ಟರ್ ಹಾಕೋದ್ರಿಂದ ಆ ವಾಟರ್ ಪ್ರೂಫ್ ಇದು ಹೋಗಿರುತ್ತೆ. ಸೊ ಹಾಗಾಗಿ ಆ ಪ್ಲೇಸ್ಗಳಿಗೆ ಈಗ ನಾನು ಹಾಕಿರೋ ಮೈಕ್ ಅಡಾಪ್ಟರಲ್ಲಿ ಒಂದು ಹೆಡ್ಫೋನ್ ಜಾಕು ಮತ್ತು ಒಂದು ಇದು ಬರುತ್ತೆ, ಏನೋ ಚಾರ್ಜಿಂಗ್ ಪೋರ್ಟು, ಅವೆರಡಕ್ಕೂ ಕ್ಲೋಸ್ ಮಾಡುತ್ತೆ. ಇದನ್ನು ಕ್ಲೋಸ್ ಬ್ಲೂ ಸ್ಟ್ಯಾಕ್ ಬರುತ್ತೆ ಅಲ್ವಾ, ಅದನ್ನು ತಗೊಂಡು ಕ್ಲೋಸ್ ಮಾಡಿದ್ದೀನಿ. ಇದು ಅಂದರೆ ಮೈಕ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಇದು ಮಾಡಿಟ್ಟಿದ್ದೀನಿ ಅಷ್ಟೇ. ಆಡಿಯೋ ಪೋರ್ಟ್ ಹತ್ರ ಮತ್ತು ಚಾರ್ಜಿಂಗ್ ಪೋರ್ಟ್ ಹತ್ರ ಬ್ಲೂ ಸ್ಟ್ಯಾಕ್ನ ಸ್ಟಿಕ್ ಮಾಡಿ ಕ್ಲೋಸ್ ಮಾಡಿಟ್ಟಿದ್ದೀನಿ. ಮಳೆ ಬೇರೆ ಬರ್ತಾ ಇದೆ. ನಾನು ರೈನ್ಕೋಟ್ ಪ್ಯಾಂಟ್ ಇದೆ, ರೈನ್ಕೋಟ್ ಪ್ಯಾಂಟ್ ಹಾಕಿಲ್ಲ, ರೈನ್ಕೋಟ್ ಮಾತ್ರ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ. ರೈಡಿಂಗ್ ಜಾಕೆಟ್ ಏನು ಅಲ್ಲ, ರೈಡಿಂಗ್ ಪ್ಯಾಂಟ್ ಏನು ಇದೇನು ವಾಟರ್ ಪ್ರೂಫ್ ಅಲ್ಲ. ಬಟ್ ಹಾಗೆ ಹಾಕ್ಕೊಂಡು ಬಂದಿದ್ದೀನಿ. ಎಲ್ಲೂ ಮಳೆ ಬರಲ್ಲ ಅಂದ್ಕೊಂಡು ಬಂದೆ. ಅಣ್ಣ ಎಲ್ಲಿ ಹೋಗ್ತಾವನೆ. ಬಟ್ ಪ್ಯಾಡಿಂಗು ಥಂಡಿ ಆಗಿಬಿಟ್ರೆ ಕಷ್ಟ. ಶೂದೆಲ್ಲ ಟೆನ್ಷನ್ ಇಲ್ಲ, ಶೂ ವಾಟರ್ ಪ್ರೂಫ್ ಅಂತಲೇ ಬಂದಿರೋದು. ಇದುವರೆಗೂ ನಾನು ಎಲ್ಲೂ ಚೆಕ್ ಮಾಡಿರಲಿಲ್ಲ, ಇವತ್ತು ಚೆಕ್ ಮಾಡೋಕ್ಕೆ. ಈ ಮಳೆಗೆಲ್ಲ ಏನಾಗಲ್ಲ, ಬಟ್ ಹೆವಿ ಮಳೆಯಲ್ಲಿ ಗೊತ್ತಾಗುತ್ತೆ. ಮಂಚನಬೆಲೆ ಡ್ಯಾಮ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಮ್ಯಾಪ್ ಹಾಕ್ಕೊಂಡಿಲ್ಲ, ಅವರು ಮುಂದೆ ಒಬ್ಬರಿದ್ದಾರಲ್ಲ ಅವ್ರು ಹಾಕ್ಕೊಂಡಿದ್ದಾರೆ. ಅವ್ರು ಬಂದುಬಿಟ್ಟು ನಮ್ಮ ರಾಹುಲ್ ಫ್ರೆಂಡು, ಸ್ಕೂಲ್ ಫ್ರೆಂಡು. ಸೊ ಅವರು ಬರ್ತೀವಿ ಅಂತಿದ್ರಂತೆ, ಎಲ್ಲ ಹೋಗ್ತಾ ಇದ್ದೀವಿ. ಇವತ್ತೆಲ್ಲರೂ ಬರ್ತಾಯಿಲ್ಲ, ನಾನು, ರಾಹುಲ್ ಮೀನ್ಸ್ ನಮ್ಮ ಶೆಟ್ಟಿ, ಸಚಿನ್ ಮತ್ತು ಅದೇ ರಾಹುಲ್ ಫ್ರೆಂಡ್. ಇವರು ಅವ್ರ ನೇಮು ಕೇಳಲಿಲ್ಲ ನಾನು, ಬರ್ತೋಗ್ಬಿಡ್ತು. ನಾವು 4 ಜನ ಬಂದಿದ್ದೀವಿ.
ನಮ್ಮ ನವೀನ ವಾರ ಇಡೀ ಹೇಳೋದು ವೀಕೆಂಡ್ ಪ್ಲ್ಯಾನ್ ಮಾಡು ಹೋಗೋಣ ಎಲ್ಲಾರು ಅಂತ. ವೀಕೆಂಡ್ ಬಂದಿದ ತಕ್ಷಣ ಅವನು ಬೇರೆ ಪ್ಲೇಸಿಗೆ ಹೋಗ್ಬಿಡ್ತಾನೆ. ಇನ್ನು ನಮ್ಮ ಶರಣ್ಗೆ ಇವತ್ತು ವರ್ಕ್ ಫ್ರಮ್ ಹೋಮು, ವೀಕೆಂಡಲ್ಲೂ ವರ್ಕ್ ಫ್ರಮ್ ಹೋಮ್ ಮಾಡೋ ಅಂಥದ್ದು ಹಾನೆಸ್ಟ್ ಎಂಪ್ಲಾಯಿ ಅವನು, ತುಂಬ ಹಾನೆಸ್ಟು. ಇನ್ನು ನಮ್ಮ ಸಾಗರ್ಗೆ ಹುಷಾರಿಲ್ಲ, ಅವನು ಜಿಮ್ಮಿಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ನಿನ್ನೆ ಮೊನ್ನೆ ಲೆಗ್ ವರ್ಕೌಟ್ ಮಾಡಿಸಿದಾರಂತೆ, ಎದ್ದು ನಡೆಯೋದು ಕಷ್ಟ ಆಗಿದೆ. ಸೊ ಹಾಗಾಗಿ ಅವ್ರು 3 ಜನನೂ ಬಂದಿಲ್ಲ. ಏನು ಅಂಕಲ್ ಕೈ ತೋರಿಸ್ತಾ ಹೋಗ್ತಿದ್ದಾರೆ ಪೊಲೀಸ್ ಗೀಲೀಸ. ನಾನು ಮಂಚನಬೆಲೆ ಡ್ಯಾಮಿಗೆ ತುಂಬ ಸಲ ಪ್ಲ್ಯಾನ್ ಮಾಡಿದ್ದೆ, ಬಟ್ ಹೋಗಿರಲಿಲ್ಲ. ಏನಾದರೂ ಬಂದು ಕ್ಯಾನ್ಸಲ್ ಆಗ್ತಿತ್ತು ಅಷ್ಟೇ. ಇದು ಹೇಗಾಗಿತ್ತಂದರೆ, ಲಾಸ್ಟ್ ಟೈಮ್ ಏನಾಯಿತು ಅಂದರೆ ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಚೆನ್ನಾಗಿರಲ್ಲ ಅನ್ಕೋಣ, ಬೇಸಿಗೆಗಾಲದಲ್ಲಿ ಸುಮ್ಮನೆ ಹೋಗೋದು ಬೇಡ ಅಂದಿದ್ದ. ಸೊ ಹಾಗಾಗಿ ಹೋಗಿರಲಿಲ್ಲ. ಇವಾಗ ಮಳೆಗಾಲ ಅಲ್ಲ, ಮೇ ಬಿ ಚೆನ್ನಾಗಿರ್ಬೋದು ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಮಗೂ ಗೊತ್ತಿಲ್ಲ ಹೇಗಿದೆ ಏನು ಕಂಡೀಷನು ಅಂತ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬಟ್ ರೋಡ್ ಮಾತ್ರ ಚೆನ್ನಾಗಿದೆ. ನಾವು ಹೇಗೆ ಇಲ್ಲಿ 2-3 ರೋಡ್ ಬರುತ್ತೆ ಅನಿಸುತ್ತೆ ಮಂಚನಬೆಲೆ ಡ್ಯಾಮಿಗೆ ಹೋಗೋಕ್ಕೆ. ನಾವು ಬೆಂಗಳೂರಿಂದ ಬರೋದಾದರೆ ಒಂದು ಬಂದುಬಿಟ್ಟು ಇಲ್ಲಿ ದೊಡ್ಡಾಲದ ಮರ ರೋಡ್ ಇದೆಯಲ್ಲ, ಅಲ್ಲಿ ಬಂದು ಬರ್ಬೋದು. ಇನ್ನೊಂದು ಬಿಡದಿಯಿಂದ ಹೇಗೆ ಬರ್ಬೋದು, ಇನ್ನೊಂದು ಮಾಗಡಿ ಕಡೆಯಿಂದ ಬರ್ಬೋದು, ಮಾಗಡಿ ರೋಡ್ ಕಡೆಯಿಂದನೂ ಬರ್ಬೋದು. ಬಟ್ ಮಾಗಡಿ ರೋಡಿಂದ ಹೋದರೆ ನಮಗೆ ದೂರ ಆಗುತ್ತೆ, ಯಾಕಂದರೆ ನಾವು ನೈಸ್ ರೋಡ್ ಮೇಲೆ ಬಂದ್ವಲ್ಲ. ಸೊ ಹಾಗಾಗಿ ನಮ್ಗೆ ಅದು ದೂರ ಆಗುತ್ತೆ. ನಾವು ನೈಸ್ ರೋಡ್ ಮೇಲೆ ಬರೋದ್ರಿಂದ ನಾವು ಮೈಸೂರು ರೋಡಲ್ಲಿ ಎಕ್ಸಿಟ್ ಆಗಿಬಿಡ್ತೀವಿ. ಮೈಸೂರು ರೋಡ್ ಎಕ್ಸಿಟ್ ಆದಮೇಲೆ ನಾವು ಇಲ್ಲಿ ಬಿಡದಿ ಟೋಲ್ ಇದೆಯಲ್ಲ, ಕುಂಬ್ಳಗೋಡ್ ಟೋಲ್ ಇದೆಯಲ್ಲ, ಕುಂಬ್ಳಗೋಡ್ ಟೋಲ್ ಆಗಿದ ತಕ್ಷಣ ಸ್ವಲ್ಪ ನೆಕ್ಸ್ಟು ಒಂದು ಇದು ಬರುತ್ತಲ್ವ ರೈಟಿಗೆ ಹೋಗೋಕ್ಕೆ, ಅಲ್ಲಿ ಬಂದ್ವಿ. ಫ್ಲೈಓವರ್ ಬರುತ್ತಲ್ವ, ಆ ಫ್ಲೈಓವರ್ ಮೇಲೆ ಬಂದ್ವಿ. ಸೊ ಒಳಗಡೆ ಬಂದಮೇಲೆ ರೋಡ್ ಸ್ವಲ್ಪ ಹೀಗೆ ಜಂಕ್ಷನ್ ಇದ್ದಲ್ಲಿ ರೋಡ್ ಹಾಳಾಗಿದೆ. ಬಟ್ ಕಂಟ್ರಿ ಸೈಡ್ ರೋಡ್ಸು ಸೀನರಿ ವೈಸ್ ತುಂಬ ಚೆನ್ನಾಗಿದೆ, ಗ್ರೀನರಿ. ನಾನು ರೈಡಿಂಗ್ ಪ್ಯಾಂಟ್ ಹಾಕೊಂಬರೋ ಪ್ಲ್ಯಾನಲ್ಲಿ ಇರಲಿಲ್ಲ ಯೂಶ್ವಲಿ ಇವತ್ತು, ಬಟ್ ಇರಲಿ ಹಾಕೊಂಡು ಮಳೆ ಇತ್ತಲ್ಲ. ಸೊ ಹಾಗಾಗಿ ಒಂದು ಕಡೆ ಯೋಚನೆ ಮಾಡಿದೆ ಬೇಡವಾ ಅಂತ, ಇರಲಿ ಅಂತ ಹಾಕೊಂಬಂದೆ ರೈಡಿಂಗ್ ಪ್ಯಾಂಟ್ ಹಾಕ್ಕೊಂಡು. ಅದ್ರ ಮೇಲೆ ಮಳೆ ಜೋರು ಬಂದರೆ ರೈನ್ ಪ್ಯಾಂಟ್ ಹಾಕ್ಕೊಂಡು ಹೇಗಿದಾಗುತ್ತೆ ನೋಡೋಣ ಅಂತ ಹೇಳಿ ಹಾಕೊಂಬಂದೆ. ಒಂದ್ಸಲ ಟೆಸ್ಟ್ ಮಾಡೋಣ ಅಂತ. ಯಾಕೆ ಅಂದರೆ ನೆಕ್ಸ್ಟ್ ಮಂತಲ್ಲಿ ನಾವು ಮಾನ್ಸೂನ್ ರೈಡ್ ಹೋಗೋಣ ಅಂತ ಹೊರಟಿದ್ದೀವಿ, ಪ್ಲ್ಯಾನ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ 3 ಜನ ಅಂತ ಫಿಕ್ಸ್ ಇದ್ದೀವಿ, ನಾನು, ರಾಹುಲ್ ಮತ್ತು ನಮ್ಮ ಜೊತೆ ಶಿವನಾಗ ಅಂತ ಹೇಳಿ. ಲಾಸ್ಟ್ ನಾವು 2021ನಲ್ಲಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗಿದ್ವಲ್ಲ, ಅವಾಗ ನಮ್ಮ ಜೊತೆ ಬಂದಿದ್ದಲ್ಲ, ಅವನು ಫಿಕ್ಸ್ ಇದ್ದೀವಿ ಈಗ 3 ಜನ. ಅಲ್ಲೇನಾಗಿದೆ ಅಂದರೆ ಶಿವನಾಗನ್ ಬೈಕು, ಅವನು ಹೊಸ ಗಾಡಿ ತೊಗೊಂಡಿದ್ದಾನೆ, ಹೊಸ ಬೈಕು NS 200. ಅವ್ನ ಬೈಕ್ನ ಯಾರು ಒಬ್ರು ತೊಗೊಬೇಕಾಗುತ್ತೆ, ನಾನು ಅಥವಾ ರಾಹುಲ್ ಇಬ್ಬರಲ್ಲಿ ಯಾರು ಒಬ್ರು ತೊಗೊಬೇಕಾಗುತ್ತೆ. ಮೇ ಬಿ ಹಾಗಾದರೆ ನನ್ನ ಗಾಡಿ ನಾನು ಇಡ್ತೀನಿ, ಯಾಕೆಂದರೆ ನನ್ನ ಗಾಡಿ ಯಾಕೋ ನನಗೂ ಅಷ್ಟು ಕಂಫರ್ಟೇಬಲ್ ಆಗ್ತಾಯಿಲ್ಲ ಲಾಂಗು ಹೊಡಿಯೋವಾಗ. ಈಗ ಶಿವನಾಗನ್ ಗಾಡಿ ತೊಗೊಂಡ್ರೆ ಒಂದು ಗಾಡಿ ಇಡಬೇಕಾಗತ್ತೆ. ಸೊ ಹಾಗಾಗಿ ಅವನು ಅಂದರೆ ಇದೇ ಇವಾಗ ಬೈಕ್ ಕಲಿತಾ ಇರೋದು. ಸೊ ಹಾಗಾಗಿ ಅವನು ತುಂಬ ಲಾಂಗೆಲ್ಲ ಬೈಕ್ ಓಡಿಸೋ ಅಭ್ಯಾಸ ಇಲ್ಲ. ಅದಲ್ಲದೆ ಒಂದು DL ಇವಾಗ ಅಪ್ಲೈ ಮಾಡಿದ್ದಾನೆ ಅಷ್ಟೇ. DL ಆಗಿದೆ ಅನ್ಸುತ್ತೆ, ಮೇ ಬಿ ಗೊತ್ತಿಲ್ಲ. ಸೊ ಹಾಗಾಗಿ ಅವನ ಗಾಡಿನ ರಾಹುಲ್ ತೊಗೊಂಡ್ರೆ ನಾನು ರಾಹುಲ್ದು NS ನಾನು ತೊಗೊತೀನಿ. ಡ್ಯಾಮ್ ಹತ್ರ ಬಂದಿದ್ದೀವಿ. ಕಪಲ್ಸ್ ಗಾಡಿ ಸಿಕ್ಕಾಪಟ್ಟೆ ಕಾಣಿಸ್ತಾ ಇದ್ದಾರಪ್ಪ ಯಾಕೋ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇತ್ತಂತೆ, ಬಟ್ ಅಲ್ಲೇನೋ ಹೋಗ್ಬಾರ್ದಂತ ಮಣ್ಣು ಹಾಕಿದ್ದಾರೆ, ನಡ್ಕೊಂಡೇ ಹೋಗಬೇಕು ಅಂತ ಹೇಳಿದ್ರು. ನಾವು ಅವ್ರು ಬರೋ ತನಕ ಇಲ್ಲೇ ಇರೋಣ ಅಂದ್ಕೊಂಡ್ವಿ. ವಾ
ನನ್ನ ಮಕ್ಕಳು ಚಿಕ್ಕವರು. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಕರು